ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆ ಮಾಡಿದೆ, ರಾಜ್ಯ ನಿರೀಕ್ಷೆಯಲ್ಲಿತ್ತು. ಬಜೆಟ್ ನೋಡಿದ್ಮೇಲೆ ಏನು ಹೇಳ್ತೀರಿ ಸರ್? ನಾನು ಬಜೆಟ್ ನೋಡಿಲ್ಲ, ಹೌಸಲ್ಲಿದ್ದೆ, ಈಗ ಹೊರಗಡೆ ಬಂದಿದ್ದೀನಿ. ಬಟ್ ಏನೋ ನಮ್ಮ ಸ್ನೇಹಿತರಂದರು ಅಗ್ರಿಕಲ್ಚರ್ಗೆ ಕೊಟ್ಟಿದ್ದಾರೆ ಅಂತ. ಅವರು ಯಾವುದೇ ಇಲಾಖೆ ಕೊಡ್ತಾ ಇರೋದು ಹೇಗೆ ಅಂದರೆ, ಬಜೆಟನ್ನು ಆ ಒಂದು ರಾಜ್ಯದ ವರದಿಯನ್ನು ತಗೊಂಡು ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ನಾವು ಅದಕ್ಕೆ ಏನಾದ್ರು ಸೇರಿಸಿ, ಸೊ ರೈತರಿಗಾಗಲಿ, ಇಂಡಸ್ಟ್ರಿಯಲ್ಗಾಗಲಿ ಅಥವಾ ಹೆಲ್ತ್ಗಾಗಲಿ, ಎಜುಕೇಷನ್ ಸೆಕ್ಟ್ರಲ್ಲಿ ಮಾಡ್ಬೋದು. ಅವ್ರ ನೇಮೇ ಮುಖ್ಯ ಆಗಿದೆ. ಎಲ್ಲ ಸ್ಕೀಮ್ನಲ್ಲೂ ಒಂದೊಂದು ಅಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರ ನೇಮನ್ನು ಹಾಕಬೇಕು. ಆ ಸ್ಕೀಮನ್ನು ಅವರು ಅದನ್ನು ಯಾರಿಗೆ ಮಾಡದೇ ಇದ್ದರೆ ವಾಪಸ್ ತಗೋತೀನಿ ಅನ್ನೋದು ಈ ಥರದ್ದು ಇದ್ದಿದೆ. ಬಹುಶಃ ನಾನು ಅವ್ರ ಬಜೆಟ್ ಸಂಪೂರ್ಣ ನೋಡದೇ ಇರೋದ್ರಿಂದ ಬಹುಶಃ ನೋಡಿ ಹೇಳ್ತೀವಿ. ಬಟ್ ಹೆಚ್ಚು ಬಿಹಾರು ಮತ್ತು ಆಂಧ್ರಕ್ಕೆ ಕೊಡ್ತಾರೆ ಅನ್ನೋದು ಗೊತ್ತಿರೋ ವಿಚಾರ. ಅವ್ರ ಸರ್ಕಾರ ರನ್ ಆಗಬೇಕು ಅಂದರೆ ಅವ್ರಿಗೆ ಕೊಡಬೇಕಲ್ಲ, ಸೊ ಅದರಿಂದ ಅವ್ರು ಮಾಡ್ಕೊಂಡು ಹೋಗ್ತಾರೆ. ತಾವು ನಿರೀಕ್ಷೆ ಮಾಡಿದಷ್ಟು ಅಂದರೆ ವಲಯಗಳಿಗೆ ಕೊಟ್ಟಿದ್ದಾರಾ ಕೇಂದ್ರ ರಾಜ್ಯಕ್ಕೆ ಅಂತ? ರಾಜ್ಯಕ್ಕೆ ಎಲ್ರಿಗೆ ಕೊಡ್ತಾರೆ. ಅವರು ಕೊಡಬೇಕಾದಂಥ ಬರಗಾಲಕ್ಕೆ ಕೊಡಲಿಲ್ಲ. ನಮ್ಮ ರಾಜ್ಯನ ಎಲ್ಲ ಟೈಮ್ನಲ್ಲೂ ಕಡೆಗಣಿಸ್ಕೊಂಡು ಬಂದಿದ್ದಾರೆ. ಅವರು ಇಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಸಹ ಅತಿವೃಷ್ಟಿಗೆ ಕೊಡಲಿಲ್ಲ. ಯಾವತ್ತೂ ಮೋದಿಯ ಸರ್ಕಾರದಲ್ಲಿ 10 ವರ್ಷ ಇದು 11ನೇ ವರ್ಷ ನಿರಂತರವಾಗಿ ಕರ್ನಾಟಕ ನ್ಯಾಯ ಆಗ್ತಾ ಬಂದಿದೆ. ಸರ್, ಈಗ ಅಂದರೆ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಅಂಥ ರಾಜ್ಯಗಳಿಗೆ ಹೆಚ್ಚು ಒಂದು ಪ್ರಾಶಸ್ತ್ಯ ಕೊಡಲಾಗಿದೆ ಒಂದು ಚರ್ಚೆ ಆಗ್ತಾ ಇದೆ. UP ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಕೊಡ್ತಾರೆ, ಆದರೆ ಕರ್ನಾಟಕ ಕೊಡ್ತಾ ಇಲ್ಲ. ಅವತ್ತು ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗಲೂ ಕೊಟ್ಟಿಲ್ಲ. ಅವರು ಕರ್ನಾಟಕದ ಬಗ್ಗೆ ಒಂದು ಸ್ವಲ್ಪ ನಿಕೃಷ್ಟ ಮನೋಭಾವ ಇದೆ. ಸೊ ಇವತ್ತಿನ BJPಯ ಕೇಂದ್ರ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ನೋಡಿ, ನಮ್ಮ ಫೈಟ್ ನಾವು ಮಾಡೋಣ, ನಮ್ಮ ಅನುದಾನದಲ್ಲಿ ನಾವು ಮಾಡ್ತೀವಿ ಅಭಿವೃದ್ಧಿ. ಎಸ್, ಇದಿಷ್ಟು ಕೂಡ ಸಚಿವ ಚಲುವರಾಯಸ್ವಾಮಿ ಅವರ ಮಾತಂದರೆ ರಾಜ್ಯಕ್ಕೆ ನಿರೀಕ್ಷೆ ಅಷ್ಟು ಒಂದು ಸ್ಥಾನಮಾನ ಕೂಡ ಸಿಕ್ಕಿಲ್ಲ. ಜೊತೆಗೆ ಬಜೆಟನ್ನು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ, ಆದರೂ ಕೂಡ ನಿರೀಕ್ಷೆಲ್ಲವೂ ಕೂಡ ಹುಸಿಯಾಗಿದೆ. BJP ರಾಜ್ಯದಲ್ಲಿ ಅಧಿಕಾರ ಇರುವಂತಹ ಕಡೆ ಮಾತ್ರ ಒಂದು ಹೆಚ್ಚು ಪ್ರಾಶಸ್ತ್ಯ ಮತ್ತು ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.